ತುಂಬ ನಮಸ್ಕಾರ ಸರ್. ನನ್ನ ಹೆಸರು ಖಲೀಲ್ ಅಂತ ಹೇಳ್ಬಿಟ್ಟು ಒಂದು ವರ್ಷದಲ್ಲಿ ನಮಗೆ ಮಾಹಿತಿ ನಾವು ನೋಡ್ದಂಗೆ ತುಂಬ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಆಂಬುಲೆನ್ಸಿಂದ ಹಿಡಿದು ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಯಾವುದೇ ಒಂದು ಪ್ಲಾಸ್ಟಿಕ್ ಇದರಲ್ಲಿ ಎಲ್ಲ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ಬರೋ ದಿನಗಳಲ್ಲಿ ಕೂಡ ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಕೂಡ ಎಲ್ಲರಿಗೂ ನಂಬಿಕೆ ಇದೆ. ಆಮೇಲೆ ಇದೇ ನಮ್ಮ ಅವ್ರ ಬಗ್ಗೆ ಹೇಳೋಕ್ಕೆ ಹೋಗ್ತಾ ಇದ್ದರೆ ತುಂಬ ಒಂದು ದಿವಸ 2 ದಿವಸನೂ ಸಾಲಲ್ಲ. ಆ ಥರ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ರ ಹಿಂದ್ಗಡೆ ಆಂಬುಲೆನ್ಸಿಂದ ಎಷ್ಟೋ ಜನಕ್ಕೆ ಪ್ರಾಣಿಗಳು ಅದನ್ನು ಉಳಿಸಿರ್ಬೋದು ಮತ್ತು ಉಳಿಸಿದ್ದಾರೆ. ಸೂಪರ್ 60 ಅಂತ ಅದರಲ್ಲಿ ಬಡ ಯಾರು ಚೆನ್ನಾಗಿ ಇದು ಮಾಡ್ತಾರೆ ಅವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು 60 ಜನಕ್ಕೆ ಅವರ ಅಕಾಡೆಮಿಯಲ್ಲಿ ಅವ್ರನ್ನೆಲ್ಲ ನೋಡಿಕೊಂಡು 2 ತಿಂಗಳಿಂದ 3 ತಿಂಗಳವರೆಗೂ ಅವ್ರು ನೋಡಿಕೊಂಡು ಅವ್ರ ತಂದೆ ತಾಯಿಗಳಿಗೂ ಯಾವುದೇ ಒಂಥರ ಭಯ ಅದು ಇದು ಏನು ಇಲ್ದಿರಂಗೆ ನೋಡಿಕೊಂಡು ತನ್ನ ಸ್ವಂತ ಮಕ್ಕಳಿಗೆ ನೋಡಿಕೊಂಡು ಅದರಲ್ಲಿ ಕೂಡ ಒಂದು 50 ಜನ ಏನೋ ಅದರಲ್ಲಿ ಕೂಡ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ. ಒಳ್ಳೆ ಮಾರ್ಕ್ಸ್ ತೆಗೆದಿದ್ದಾರೆ. ಮತ್ತು ಇದೇ ಥರ ಎಲ್ಲ ಸ್ಕೂಲ್ಗಳಲ್ಲಿ ಮಕ್ಕಳಿಗೆಲ್ಲನೂ ಇದೇ ಥರ ಎಜುಕೇಷನ್ ಕೊಡಬೇಕಾಗಿ ನಾವು ನಮ್ಮ ಸಾಹೇಬ ಪ್ರದೀಪ್ ಸಾಹೇಬ್ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಬಡವರಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಒಳ್ಳೆ ಮೆಡಿಸನ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಇದರಿಂದ ಮಾಡ್ತಾ ಇದ್ದಾರೆ. ಅದು ಕೂಡ ಅವರೆಲ್ಲ ಗಮನಿಸ್ತಾ ಇರ್ತಾರೆ. ಹಾಸ್ಪಿಟಲ್ದಾಗಿರಲಿ ಯಾವುದೇ ಒಂದು ಆಫೀಸ್ದಿರಲಿ ಅವರೆಲ್ಲ ಅದು ನೋಟಿಸ್ ಮಾಡ್ತಾ ಇರ್ತಾರೆ ಅವರು ಸಾಹೇಬರು. ಎಲ್ಲಿ ಅವರಿಗೆ ಒಂಥರ ಸ್ವಲ್ಪ ಇದು ಕಾಣಿಸುತ್ತೆ ಇಮಿಡಿಯೇಟಾಗಿ ಆ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ಈ ಥರ ನಡೀತಾ ಇದೆ, ಇದನ್ನು ಫಸ್ಟ್ ಇದು ಮಾಡಿ ಕೂಡ ಹೇಳ್ತಾರೆ. ಮತ್ತು ನಮ್ಮ ಆಟೋ ಚಾಲಕರ ಬಗ್ಗೆನೂ ತುಂಬ ಕಾಳಜಿ ಇದೆ ಅವ್ರಿಗೆ. ಮೊನ್ನೆನೂ ಒಂದು ಸರಿ ನಮ್ಮ ಆಟೋ ಚಾಲಕರಿಗೆಲ್ಲನೂ ಸುಮಾರು ಒಂದು 350 ಒಂದು 100 ಜನಕ್ಕೆ ಸ್ಕೂಲ್ ಸ್ಕಾಲರ್ಶಿಪ್ ಅಂದ್ಬಿಟ್ಟು ಒಂದು 5,000 ಕೊಟ್ಟಿದ್ದರು. ಮತ್ತು ಒಂದು 15 ಡೇಸ್ ಒಂದು 15 ದಿವಸದ ಹಿಂದ್ಗಡೆ ಮತ್ತೆ ಅವರೇ ಕಾಲ್ ಮಾಡಿ ಯಾವ ಥರ ನಡೀತೆ ಅದೇ ಮತ್ತು ಚಾಲಕರ ಬಗ್ಗೆ ಏನು ಅಂತೆಲ್ಲ ವಿಚಾರಣೆ ಮಾಡ್ತಾ ಇರ್ತಾರೆ. ನಾವು ಕೂಡ ಮಾಹಿತಿ ಕೊಡ್ತಾ ಇರ್ತೀವಿ, ಈ ಥರ ಇದೆ ಸರ್ ಅಂತ. ಆಯಿತು ಒಳ್ಳೆಯದಾಗಲಿ ಅಂತಲೂ ಕೂಡ ನಮ್ಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಅವರು. ಮತ್ತು ಸರ್ ಯಾವುದೇ ಜನಾಂಗಕ್ಕಾಗಲಿ ಅವರೇ ಇವರ ಅಂತ ಏನಿಲ್ಲ, ಅವರು ಎಲ್ಲ ಜನಾಂಗಕ್ಕೂ ಜೊತೆಗೆ ತಗೊಂಡು ಹೋಗೋವರು. ಯಾವತ್ತಿದ್ರೂ ಕೂಡ ಅವ್ರು ಒಂದೇ ಮಾತು ಹೇಳ್ತಾ ಇರ್ತಾರೆ. ಪ್ರತಿಯೊಂದು ಸಭೆಯಲ್ಲಿ ಪ್ರತಿಯೊಂದು ಮೀಟಿಂಗಲ್ಲಿ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ತುಂಬ ಗೌರವ ಇದೆ ಅವ್ರಿಗೆ. ಅದ್ರ ಮುಖಾಂತರವಾಗಿ ಅವ್ರು ಹೋಗ್ತಾರೆ. ಇವತ್ತೂ ಅವರು ಆ ಸಂವಿಧಾನ ನಂಬಿದ್ರಿಂದ ಇವತ್ತು ಎಲ್ಲ ಜನಾಂಗದವ್ರನ್ನೂ ಜೊತೆಗೆ ತಗೊಂಡು ಇವತ್ತು ಅವ್ರು ಹೋಗ್ತಾ ಇದ್ದಾರೆ. ಅಂಥ MLA ಸಾರು ಇನ್ನೂ ಒಂದು 25 ವರ್ಷ ಕೂಡ ನಮಗೆ ಚಿಕ್ಕಬಳ್ಳಾಪುರಕ್ಕೆ ಅವ್ರು ಬೇಕಾಗಿ ನಾವು ನಮ್ಮ ಚಿಕ್ಕಬಳ್ಳಾಪುರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ.